ಶಿಡ್ಲಘಟ್ಟ ತಾಲೂಕು ಜಂಗಮಕೋಟೆ ಹೋಬಳಿಗೆ ಸೇರಿದ 13 ಹಳ್ಳಿಗಳಲ್ಲಿರುವ ರೈತರ ಫಲವತ್ತಾದ ಭೂಮಿಯನ್ನು ಭೂಸ್ವಾಧೀನ ಮಾಡಿಕೊಳ್ಳುತ್ತಿದ್ದು, ಭೂಸ್ವಾಧೀನ ಮಾಡಿಕೊಳ್ಳುವುದು ಕೂಡಲೇ ಕೈಬಿಡಬೇಕೆಂದು ನೂರಾರು ಜನ ರೈತರು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಧರಣಿ ನಡೆಸುತ್ತಿದ್ದು, ಅನಿರ್ದಿಷ್ಟಾವಧಿ ಧರಣಿ 22ನೇ ದಿನಕ್ಕೆ ಕಾಲಿಟ್ಟಿದ್ದು, ಇಂದು ರೈತರು ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದರು. ರೈತರು ತಂದ ಟ್ರ್ಯಾಕ್ಟರ್ಗಳು ರಸ್ತೆಗೆ ಬಿಟ್ಟು ಪ್ರತಿಭಟನೆ ಮಾಡಲು ಮುಂದಾದಾಗ ರೈತರು ಹಾಗೂ ಪೊಲೀಸರ ನಡುವೆ ಮಾತಿನ ಚಕಮಕಿ ಜೊತೆಗೆ ಜಟಾಪಟಿ ನಡೆಯಿತು. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರೈತರು ಟ್ರ್ಯಾಕ್ಟರ್ಗಳು ನಿಲ್ಲಿಸಿ ಹಾಗೂ ರೈತರು ತಮ್ಮ ಭೂಮಿಯಲ್ಲಿ ಇದ್ದ ಫಲವತ್ತಾದ ಮಣ್ಣು ತಂದು ರಸ್ತೆಗೆ ಸುರಿದು ಪ್ರತಿಭಟನೆ ಮಾಡಲು ಮುಂದಾದಾಗ ಪೊಲೀಸರು ಇದನ್ನು ಕಂಡು ಮಣ್ಣು ಹಾಗೂ ಟ್ರ್ಯಾಕ್ಟರ್ಗಳು ಅಲ್ಲಿಂದ ತೆರವು ಮಾಡಲು ಹರಸಾಹಸ ಪಟ್ಟರು. ಉಳುಮೆ ಮಾಡ್ಕೊಂತ ಇದೀವಿ. ಆ ಭೂಮಿಗೆ ಇವತ್ತು ಅಂತ ಭೂಮಿಯನ್ನ ಉಳುಮೆ ಮಾಡ್ತಕ್ಕಂಥ ರೈತರ ಪರಿಸ್ಥಿತಿ ಏನಿವತ್ತು? ಆ ಭೂಮಿಯ ಬೆಲೆ ಯಾರು ಕೊಡ್ತಾರೆ? ಶಾಸಕರು ಕೊಡ್ತಾರ? ಸ್ವಚ್ಛ ರೈತರು ಕೊಡೋದಕ್ಕೆ ಬರೋದಿಲ್ಲ ಅಂತೇಳಿ KDB ಅಧಿಕಾರಿಗಳು ಹೇಳಿದ್ರು. ಯಾರಿಲ್ಲ ಅಂತ ಹೇಳಿದ್ರು. ಯಾವ ಪುರುಷಾರ್ಥಕ್ಕೋಸ್ಕರ ನೀವು ಆಂಬುಲೆನ್ಸ್ಗೆ ಟ್ರ್ಯಾಕ್ಟರ್ಗಳು ಒಂದು ಚೂರು ಹಿಂದೆ ಬರಬೇಕು, ಆಂಬುಲೆನ್ಸ್ ದಾರಿ ಮಾಡಿಕೊಟ್ಟು ನಾವು